ಎಲ್ಲರಿಗೂ ಆಲ್ರೆಡಿ ಗೊತ್ತು, ಎಲ್ಲರೂ ಕೂಡ ಸಾಕಷ್ಟು ಜನ ಹೇಳ್ತಾನೆ ಇರ್ತೀವಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮಗಳು ನಶಿಸಿ ಹೋಗ್ತಾ ಇದ್ದಾವೆ. ಅದ್ರ ಜೊತೆಗೆ ಕನ್ನಡ ಭಾಷೆ ಅನ್ನೋದನ್ನ ನಾವು ಎಲ್ಲೋ ಒಂದ್ ಕಡೆ ಹೋದಾಗ ನಾವೇ ಗುರುತಿಸ್ಕೊಳ್ಳೋ ಅಂತ ಮಟ್ಟಕ್ಕೆ ಬರ್ತಾ ಇದೆ, ಬರ್ತಾ ಬರ್ತಾ ಬರ್ತಾ. ಸೊ ಹಾಗಾಗಿ ನಾವು ಯಾಕೆ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಅಥವಾ ಈ ಹಿಂದಿನ ಏನೇನು ಘಟನೆಗಳು ನಡೆದಿದ್ದಾವೆ ಅದ್ರ ಬಗ್ಗೆ ಒಂದು ಹೈಲೈಟ್ ಮಾಡಿ ತೋರಿಸ್ಬಾರ್ದು ಅನ್ನೋ ಒಂದು ನಿಟ್ಟಲ್ಲಿ ಇದೊಂದು ಕನ್ನಡ ಮಾಧ್ಯಮ ಸಿನಿಮಾ ಶುರು ಮಾಡಿದ್ದಾರೆ. ಸೊ ಡೈರೆಕ್ಟರ್ ಹೇಳ್ಬೇಕು ಆ್ಯಕ್ಚುಲಿ. ನನ್ನ ಪಾತ್ರ ಹೀರೋ ಚಿನ್ಮಯ್, ಅವನ ಒಂದು ತಾಯಿ ರೋಲ್. ಪಾತ್ರದ ಬಗ್ಗೆ ಹೇಳ್ಬೋದಾ? ಇಲ್ಲ ಅಂದ್ರೆ ಒಂದು ಬಡತನದ ಕುಟುಂಬದಿಂದ ಬಂದಂತಹ ಹೆಣ್ಮಗಳು. ಗೊತ್ತಲ್ಲ, ನಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬಡತನದ ಕುಟುಂಬದಿಂದ ಬರೋ ಹೆಣ್ಮಕ್ಳಿಗೆ ಸರಿಯಾದ ಗಂಡ ಅಂತೂ ಸಿಕ್ಕಿರೋದಿಲ್ಲ, ಕುಡುಕ ಗಂಡ ಅಥವಾ ಬೇಜವಾಬ್ದಾರಿ ಗಂಡಸು. ಅಂತಹ ಬೇಜವಾಬ್ದಾರಿ ಗಂಡಸ್ ಜೊತೆ ಒಂದು ಮಗುನ ಇಟ್ಕೊಂಡು ಅವಳು ಹೇಗೆ ಸಂಸಾರ ತೂಗಿಸ್ತಾ ಇರ್ತಾಳೆ ಅನ್ನೋದ್ರ ಮೇಲೆ ನನ್ನ ಪಾತ್ರ ಹೋಗುತ್ತೆ. ಹೇಳ್ತಾರೆ ಏನಾದ್ರು, ನಾನು ಅದನ್ನೇ ಹೇಳ್ತೀನಿ. ನಾನು ಮೊನ್ನೆನೇ ಹೇಳಿದ್ದೆ, ನಾನು ಪೋಸ್ಟರ್ ಲಾಂಚ್ ಬಿಡುಗಡೆನೇ ಹೇಳಿದ್ದೆ. ನನ್ನ ಗೆಳೆಯ ಸವತ್ ಮಂಗಳೂರವರು ಸರಿ ಈ ಥರದೊಂದು ಸಬ್ಜೆಕ್ಟ್ ಮಾಡೋಣ ಅಂತ ಹೇಳಿ ಹೊರಟಾಗ ಸಿನಿಮಾ ಆಗಿರೋದು. ಬೇರೆ ಯಾವುದೋ ಸಿನಿಮಾ ಮಾಡೋಕ್ಕೆ ಹೊರಟವರು ಸರ್ ಕನ್ನಡ ಮಾಧ್ಯಮ ಅಂತ ಟೈಟ್ಲ್ ಕೇಳಿದ ತಕ್ಷಣ ಆ ಸಿನಿಮಾನ ಸ್ವಲ್ಪ ಸೈಡಿಗಿಟ್ಬಿಟ್ಟು ಈ ಸಿನಿಮಾನ ಮುಂದೆ ನಿಜ ಹೇಳಬೇಕು ಅಂದರೆ ಆ ಸೈಡು ಸ್ವಲ್ಪ ಇನ್ನೊಂದ್ಸಲ ಮಾಡೋಣ, ಸ್ವಲ್ಪ ದೊಡ್ಡದಲ್ವಾ, ಸೊ ಅದಕ್ಕೆ ಕನ್ನಡ ಮಾಧ್ಯಮ ಅಂತ ಹೇಳಿದ ತಕ್ಷಣ ಸರಿ ಸರ್ ಮಾಡ್ಬಿಡೋಣ ಅದಕ್ಕೇನಂತೆ ಅಂತ ಹೇಳಿ ಸೊ ಆ ರೀತಿ ಸ್ಟಾರ್ಟ್ ಆಗಿರೋದು. ಕತೆ ಕೇಳಿದಾಗ ಭಾಳ ಅತ್ಯದ್ಭುತವಾಗಿ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಸಿಂಪಲ್ ಕತೆ, ಬಟ್ ಕನ್ನಡ ಮಾಧ್ಯಮ ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ನೋಡುವಾಗ ಒಂದಿಷ್ಟು ಸೇರಿಸ್ಕೊಂಡ್ವಿ ಏನೇನು ಬೇಕು ಅನ್ನೋದು. ಕೊನೆ ಹಂತದಲ್ಲಿ ಒಂಥರ ತಾಯಿಗೆ ತನ್ನ ಮಗು ಬಹಳ ಅದೇ ಹೆತ್ತವಳಿಗೂ ಹೆಗ್ಗಣ ಮುದ್ದು ಅಂತ. ಸೊ ಹಾಗೇನೆ ನಮಗೆ ನಮ್ಮ ಕತೆ ಬಹಳ ಇಂಪಾರ್ಟೆಂಟು. ಸೊ ಆ ರೀತಿ ಹೊರಗೆ ಬಂದಿದೆ, ಇವತ್ತು ಮುಹೂರ್ತ ಆಗಿದೆ. ಸೊ ಜನಗಳಿಗೆ ನಾನು ಹೇಳಿದ್ರೆ ಇಷ್ಟಪಡೋದು, ಎಲ್ಲರೂ ಹೇಳ್ತಾರೆ ದಯವಿಟ್ಟು ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಅತಿ ಶೀಘ್ರದಲ್ಲೇ, ನಾವು ಅತಿ ಹೆಚ್ಚು ದಿನಗಳನ್ನು ತಗೊಳ್ಳಲ್ಲ, ಅಕ್ಟೋಬರ್ ನವಂಬರಲ್ಲಿ ರಿಲೀಸಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸಿನಿಮಾ ಬಂದರೆ ನೋಡಿ ಸಪೋರ್ಟ್ ಮಾಡಿ. ಕನ್ನಡ ಮಾಧ್ಯಮ, ನಾನು ಸಿನಿಮಾ ನೋಡಿದ್ದೀರಾ ಅಂತ ಕೇಳಿದ್ರು ಕೂಡ ಕನ್ನಡ ಮಾಧ್ಯಮ ಅಂತ ಅಟ್ಲೀಸ್ಟ್ ಸುಳ್ಳಾದ್ರೆ ಹೇಳಬೇಕು, ಅವ್ರಿಗೆ ಸುಳ್ಳು ಹೇಳಬೇಕು, ಕನ್ನಡ ಮಾಧ್ಯಮ ಅಲ್ಲ ನೋಡಿದ್ದೀನಿ ಅಂತ. ಸೊ ಆ ರೀತಿ ಮೇಡಮ್, ಯೋಧನ್ ಪಾತ್ರ ಅಂತ ಹೇಳಿದ್ರೆ ಓವರಲ್ ಆಗಿ ಹೋರಾಟ, ಗಡಿಯಲ್ಲಿ ಕಾಯನು ಊರು ಕಾಯ್ತಾ ಇದ್ದಾನೆ ಅಂತ ಅಷ್ಟೇ. ಕೊನೆ ಹಂತದಲ್ಲಿ ಶಾಲೆ ಕಾಯಬೇಕು ಅಂತ ಪರಿಸ್ಥಿತಿ ಇರುತ್ತೆ ಅಂತ. ಅಂದರೆ ನೀವು ಮಾಡಿ ಅಂತ ಹೇಳೋದಕ್ಕಿಂತ ತನ್ನಿಂದಲೇ ಸ್ಟಾರ್ಟ್ ಆಗಲಿ ಅಂತ ಆರಂಭ ಆದಂತಹ ಒಬ್ಬ ವ್ಯಕ್ತಿಯ ಕತೆ ಅದು ಅಲ್ವಾ. ಇನ್ನೊಬ್ರು ಮಾಡಲಿ, ಅವ್ರು ಮಾಡಲಿ, ಶಾಲೆನ ಹಿಂಗೆ ಉಳಿಸ್ಕೋಬೇಕಿತ್ತು, ಅವ್ರು ಹಂಗೆ ಮಾಡಬೇಕಿತ್ತು, ಅವ್ರು ಸಪೋರ್ಟ್ ಮಾಡಬೇಕಿತ್ತು, ಬೇರೆಯವ್ರು ಯಾಕೆ, ನಮ್ಮಿಂದನೇ ಆರಂಭ ಆಗಲಿ ಅಂತ ಹೇಳಿದ್ರೆ. ಸೊ ಯೋಧ ಹೋರಾಟ ಅಲ್ಲಿ ಮಾಡ್ತಾ ಇರ್ತಾನೆ, ಕಾರಣಾಂತರಗಳಿಂದ ಇಲ್ಲಿ ಬರಬೇಕಾಗಿದೆ. ಸೊ ಅದು ಸಿನಿಮಾದಲ್ಲಿ ನೀವು ನೋಡ್ತೀರಾ. ಯಾಕೆ ಲೊಕೇಶನ್ ನೀವು ಈ ಕಡೆ ಚೂಸ್ ಮಾಡಿದ್ರಿ? ಅಂದ್ರೆ ತಾಯಿ ಹೌದು, ಕೋಲಾರ ಕಡೆ ಏನಿದೆಯೋ ಸೊ ಆ ಕಡೆ ಬರುತ್ತೆ. ಆಮೇಲೆ ಬೆಂಗಳೂರು, ಬ್ಯಾಟರಾಯನಪುರ ಗ್ರಾಮಾಂತರ ಅಂತ ಹೇಳ್ತಾರೆ. ಸೊ ಯಲಹಂಕ ಭಾಗ ಆಗಿರ್ಬೋದು, ಸಾತ್ನೂರು ಆಗಿರ್ಬೋದು, ಕಟಿಂಗನಹಳ್ಳಿ, ಚಿಕ್ಕಜಾಲ, ಸೊ ಜಕ್ಕೂರು, ಹುಣಸಮಾನಲ್ಲಿ, ಸೊ ಈ ರೀತಿದು ನೋಡಿ ಹಳ್ಳಿಗಳೇ ಇರುತ್ತೆ. ಸೊ ಅದು ಬೆಂಗಳೂರು ಕೂಡ ಔಟ್ ಸೈಡು, ಸೊ ಅಲ್ಲೇ ಬರುತ್ತೆ. ಆದ್ರೆ ಇದು ಸಿನಿಮಾ ತಂಡ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಾನ್ ನೋಡ್ದಂಗೆ ಮಂಗಳೂರು ತಂಡ ಇದೆ ಆಯ್ತಾ, ಅಲ್ಲಿ ಮಂಗಳೂರು ಕಡೆನೆ ನೀವು ಅಲ್ಲಿದೆ ಒಂದು ಸ್ಟೋರಿ ಎತ್ಕೊಂಡು ಆ ಕಡೆದೇ ಮಾಡ್ಬೋದಾಗಿತ್ತು. ಆದ್ರೂ ಚಿತ್ತೂರು, ಮಾಲೂರು ಈ ಕಡೆ ಹೈಲೈಟ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಏನ್ ನಿಮ್ ಉದ್ದೇಶ? ಆ ರೀತಿ ಅಲ್ಲ, ಕತೆ ಅದನ್ನ ಕೇಳುತ್ತೆ ಮೇಡಮ್ ಅಷ್ಟೇ. ಯಾಕೆಂದ್ರೆ ನೋಡಿ, ಸೊ ಎಲ್ಲ ದೊಡ್ಡ ದೊಡ್ಡರ ಹೆಸರು ಹೇಳಕ್ಕೂ ನಾನು ಆ ಮಟ್ಟಕ್ಕೆ ಬೆಳೆದಿಲ್ಲ. ಸೊ ಒಂದಿನ ಅವ್ರ ಹತ್ರ ಕೂತ್ಕೊಂಡು ಅಟ್ಲೀಸ್ಟ್ ಹಾಯ್ ಬಾಯ್ ಮಾತಾಡಿದ್ರೆ ಸಾಕು, ಅಷ್ಟೇ ಇರೋದು. ದೊಡ್ಡ ಪಂಟರೆಲ್ಲ ಸಿನಿಮಾ ತೆಗ್ದಿದ್ದಾರೆ, ಸಕ್ಸಸ್ ಆಗಿದ್ದಾರೆ, ಅವರ ಹಾದಿಯನ್ನೇ ನಾವು ಇಟ್ಕೊಂಡಿದ್ದೀವಿ. ಬಟ್ ಅದೇ ಊರಲ್ಲಿ ಅಂತ ಹೇಳಿದ್ರೆ ಕತೆ ನಮಗೆ ಆ ಭಾಗಕ್ಕೆ ಕೇಳಲಿಲ್ಲ. ಸೊ ಕತೆ ಈ ಭಾಗಕ್ಕೆ ಕೇಳಿದೆ, ಸೊ ಅದಕ್ಕೋಸ್ಕರ ಈ ಭಾಗನೇ ಚೂಸ್ ಮಾಡ್ಕೊಂಡಿದ್ದೀವಿ. ಮಾಡಿದ್ದು ತಮಾಷೆಗಾಗಿ, ಆದರೆ ಭಾಳ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾವನ್ನು ಕಟ್ಕೊಂಡು, ಒಂದೊಳ್ಳೆ ತಂಡವನ್ನು ಕಟ್ಕೊಂಡು, ಸಾಕಷ್ಟು ಏನು ಶ್ರಮಗಳನ್ನ ಹಾಕಿ ಒಂದು ಚಿತ್ರವನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಚಿತ್ರತಂಡಕ್ಕೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಬೇಕು, ಆಶೀರ್ವಾದ ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಗೆ ಕನ್ನಡನ ಉಳಿಸ್ಕೊಂಡು ಹೋದ್ರೆ ಹೆಮ್ಮೆ ಅಲ್ವಾ.
ಕನ್ನಡ ಚಲನಚಿತ್ರಗಳಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳನ್ನ ಉಳಿಸ್ಕೊಂಡು ಹೋಗ್ಬೇಕು. ಎಲ್ಲಿ ನೋಡಿದ್ರು ಯಾವ ಸುಮ್ಮನೆ ಮಾತು ಕೇಳ್ತಿದ್ರೆ ಎಲ್ಲ ಇಂಗ್ಲೀಷ್ ಮೀಡಿಯಂ ಸೇರಿಸ್ತಾ ಇದ್ದಾರೆ. ಕನ್ನಡ ಮಾಧ್ಯಮ ಉಳಿಸ್ಬೇಕು, ಕನ್ನಡ ಬೆಳಿಬೇಕು, ಎಲ್ಲ ಕಡೆ ಹೋಗ್ಬೇಕು. ಕನ್ನಡ ತುಂಬ ಬೇಕು, ಅರ್ಥ ಆಯ್ತಾ? ಅದರಲ್ಲಿ ನೀವು ಇದು ಮಾಡ್ಕೊಂಡಿದ್ದೀರಾ, ಒಳ್ಳೆಯದು, ಮುಂದುವರಿಸಿ. ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ ಕನ್ನಡಕ್ಕಾಗಿ. ಇಲ್ಲ, ಒಳ್ಳೆಯದಮ್ಮ, ಇನ್ಸ್ಪಿರೇಷನ್. ಕನ್ನಡ ಬೇಕೇ ಬೇಕು, ಕನ್ನಡನೇ ಹೋಗ್ಬೇಕು, ಕನ್ನಡದಿಂದನೇ ಹೋಗ್ಬೇಕು. ಕನ್ನಡ ಬಿಟ್ಟು ಬೇರೆ ಇಂಗ್ಲೀಷನ್ನ ಎಲ್ಲ ಇದು ಮಾಡ್ಕೊಳ್ತಾರೆ. ಇಂಗ್ಲೀಷ್ ಬೇಕು, ಬಟ್ ಕನ್ನಡ ಮೊದಲು. ನಾವು ಕರ್ನಾಟಕದಲ್ಲಿ ಕನ್ನಡನ ಮೊದಲ ಆದ್ಯತೆ ತಗೊಳ್ಬೇಕು. ಎಲ್ಲರೂ ಹೇಳ್ತಾರೆ ಸೈನ್ ಸಹ ಇಂಗ್ಲೀಷಲ್ಲಿ ಹೊಡಿತಾರೆ, ಕನ್ನಡದಲ್ಲಿ ಹೊಡಿಯೋರೇ ಬಿಟ್ಬಿಟ್ಟಿದ್ದಾರೆ ಈಗ ಪ್ರತಿಯೊಬ್ಬರು. ಯಾವೊಂದು ಇದಕ್ಕೆ ಹೋದ್ರೂ ಸಹಿನೇ ಕನ್ನಡ ಹಾಕೋದಿಲ್ಲ, ಇಂಗ್ಲೀಷ್ ತಗೊಳ್ತಾರೆ. ಅದನ್ನು ನೀವು ತಗೊಂಡಿದ್ದೀರಾ, ಒಳ್ಳೆಯದು, ಮುಂದುವರಿಸಿ. ಇದು ಚೆನ್ನಾಗಿರುತ್ತೆ. ಕನ್ನಡ ಮಾಧ್ಯಮ ಸಿನಿಮಾ ಚೆನ್ನಾಗಾಗಲಿ. ಮತ್ತು ಅಖಿಲ್ ಪುತ್ತೂರು ಅವ್ರಿಗೆ ಒಳ್ಳೆಯದಾಗಲಿ, ಚೆನ್ನಾಗಾಗಲಿ. ಸಿನಿಮಾ ಮಾಧ್ಯಮ ಚೆನ್ನಾಗಿ ಬರುತ್ತೆ. ನಮಸ್ತೆ, ನನ್ನ ಹೆಸರು ಪ್ರದೀಪ್ ಅಂತ, ಸರ್ ರಂಗಭೂಮಿ ಕಲಾವಿದ. ಸೊ ನಾನು ಇದರಲ್ಲಿ ಲಾರಿ ಡ್ರೈವರ್ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಇವರು ಹೇಳಿದ ಕುಡುಕ ಗಂಡ ನಾನೇ ಆಗಿರ್ತೀನಿ. ಸೊ ಕನ್ನಡ ಮಾಧ್ಯಮ ಈಗ ಎಲ್ಲ ಕಡೆ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತಲೇ ಎಲ್ಲ ಹೇಳ್ತಿದ್ದಾರೆ. ಸೊ ಆದಷ್ಟು ಎಲ್ಲರೂ ಕನ್ನಡದಲ್ಲೇ ಮಾತಾಡಿ. ಎಲ್ಲ ಕಡೆ ಏನಾಗ್ಬಿಟ್ಟಿದೆ, ಎಲ್ಲ ನಾರ್ತ್ ಈಸ್ಟ್ ಬಂದ್ಬಿಟ್ಟು ಏನೇ ಮಾತಾಡೋಕ್ಕವರು ಹಿಂದಿಲೇ ಮಾತಾಡ್ತಾರೆ. ಸೊ ನಾವು ಆದಷ್ಟು ಅವ್ರನ್ನ ಕನ್ನಡದಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಕನ್ನಡದಲ್ಲೇ ಮಾತಾಡಿ ಅಂತಲೇ ಹೇಳಬೇಕು. ಸೊ ನಾವು ಕನ್ನಡ ಮಾಧ್ಯಮ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಂದು ಇದು ಇವ್ರ ಜೊತೆ 2ನೇ ಸಿನಿಮಾ. ಸೊ ಯಾವುದೇ ಒಂದು ಸಿನಿಮಾ ಮಾಡುವಾಗಲೂ ನನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ಒಂದು ಪಾತ್ರ ಇದೆ, ಬಂದು ಮಾಡಿ ಅಂತ ಹೇಳಿ ಕರೀತಾರೆ. ಸೊ ನಾನು ಬಂದು ಅವ್ರ ಟೀಮ್ ಜೊತೆ ವರ್ಕ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.